ಹಾಯ್ ಹಲೋ ನಮಸ್ತೆ ರೇಡಿಯೋ ಸಿಟಿ. ನಾನು ನಿಮ್ಮ ಪ್ರೀತಿಯ ರಾಘವೇಂದ್ರ ಅಲಿಯಾಸ್ ರಾಗಿಣಿ, ಈಗ ನಾರದ ಕಮ್ ನಾರಾಯಣಿ. ಇದರಲ್ಲಿ ಲೈಕ್ ನಾವು ಹೆಂಗಿದ್ರೂ ಭೂಲೋಕಕ್ಕೆ ಹೋಗಬೇಕು, ಎಲ್ಲ ದೇವರುಗಳು ದೇವತೆಗಳು. ಸೊ ಅದರಲ್ಲಿ ವೇಷ ಮರೆಸ್ಕೊಂಡು ಹೋಗಬೇಕು. ರಾಘವೇಂದ್ರನ ಹೆಚ್ಚಾಗಿ ಎಲ್ಲರೂ ಫುಲ್ ರಾಗಿಣಿಯಾಗಿ ನೋಡಿದರು. ಸೊ ಹಾಗಾಗಿ ಆ ಒಂದು ವೇಷದಲ್ಲಿ ಟ್ರೈ ಮಾಡ್ಬೋದಾ ಅಂತ ಮೇ ಬಿ ಸೀರಿಯಲಿಗೆ ಅನ್ನಿಸ್ತು ಅಂತ ಅನಿಸುತ್ತೆ. ಸೊ ಇದರಲ್ಲಿ ನಾನು ಮತ್ತು ಭೃಂಗಿ ಅವರು ಗಂಡ ಹೆಂಡತಿಯಾಗಿ ಭೂಲೋಕಕ್ಕೆ ಎಂಟ್ರಿ ಆಗಿದ್ದೀವಿ. ಅದಕ್ಕಿಂತ ಹೆಚ್ಚಾಗಿ ಅದೇ ಈ ಪಾತ್ರದ ಬಗ್ಗೆ ನೀವು ಕೇಳೋದಾದರೆ, ಫ್ರಮ್ ನಾರದ ಟು ನಾರಾಯಣಿ, ನನಗಿದು ತುಂಬ ಚಾಲೆಂಜಿಂಗ್ ಅಂತ ಅನಿಸುತ್ತೆ. ಬಿಕಾಸ್ ಇದರಲ್ಲಿ ಈ ಅಟೈರಲ್ಲಿ ಕಂಪ್ಲೀಟಾಗಿ ನಾನು ಹೆಣ್ಣು ಥರನೇ ಮಾಡಲ್ಲ. ಕಂಪ್ಲೀಟಾಗಿ ಅಂದರೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಾನು ನಾರಾಯಣಿ ಆಗಿರ್ತೀನಿ, ಇನ್ನು ಮಿಕ್ಕಿದ್ದೆಲ್ಲ ಟೈಮಲ್ಲೂ ನಾನು ನಾರದನಾಗೇ ಪ್ಲೇ ಮಾಡ್ತಾ ಇರ್ತೀನಿ. ಶಿವ ಅವರೆಲ್ಲ ಇದ್ದಾಗ ನಾರದನಾಗಿರ್ತೀನಿ, ಊರಿನ ಜನ ಇದ್ದಾಗ ನಾರಾಯಣಿ ಆಗಿರ್ತೀನಿ. ಇಟ್ ಈಸ್ ಲೈಕ್ ನನಗೊಂಥರ ಚಾಲೆಂಜಿಂಗ್. ಇಷ್ಟು ವರ್ಷದಲ್ಲಿ ಸಡನ್ನಾಗಿ ಅಲ್ಲಿಗೆ ಹೋಗು ಅಂತ ಹೇಳ್ತಿದ್ದಂಗೆ ಏನಾಯಿತು ಗೊತ್ತಾ ಅಂತಲೂ ಹೇಳಬೇಕು. ಅದೆರಡು ಟ್ರಾನ್ಸಾಕ್ಷನ್ ಇದೆಯಲ್ಲ, ಅದು ನನಗೆ ತುಂಬ ಖುಷಿ ಕೊಡ್ತಾ ಇದೆ. ಇಲ್ಲ, ನನಗೆ ಈ ಹಿಂದೆ ಒಂದಿಷ್ಟು ಸೀರಿಯಲ್ಗಳು ಕಾಲ್ ಬಂದಾಗ ನನಗೆ ಸೀರಿಯಲ್ ಅಷ್ಟು ಅಂದರೆ ಹಿಂದೆ ಅಂದರೆ 1 ವರ್ಷ ಆಗುತ್ತೆ, 1-2 ವರ್ಷ ಅಂತೂ ಆಗುತ್ತೆ. ಹೇಗೆ ಮಾಡೋಕ್ಕೆ ಸಾಧ್ಯ ಸೀರಿಯಲ್? ಇಲ್ಲ ನಂಗೆ ಆಗಲ್ಲ ಅಂತಲೇ ಹೇಳ್ತಾ ಇದ್ದೆ ನಾನು. ಬಟ್ ಇದರಲ್ಲಿ ಏನು ಒಪ್ಕೊಂಡೆ ಅಂತ ಹೇಳಿದ್ರೆ, ಒಬ್ಬ ಕಲಾವಿದನಿಗೆ ಮೈಥೋ ಕ್ಯಾರೆಕ್ಟರ್ ಸಿಗತ್ತೆ ಅಂತ ಹೇಳಿದ್ರೆ ಅವರ ಅದೃಷ್ಟ. ತುಂಬ ಜನ ಕೇಳ್ಕೊಳ್ತಾ ಇರ್ತಾರೆ ಕ್ಯಾರೆಕ್ಟ್ರು ಬೇಕು, ಅವರ ಕಲಾವಿದನ ಜೀವಿತಾವಧಿಯಲ್ಲಿ ಒಂದು ಮೈಥೋ ಪಾತ್ರ ಮಾಡಬೇಕು ಅಂತ ಆಸೆ ಇರುತ್ತೆ. ಅದರಲ್ಲಿ ನನಗೆ ನಮ್ಮ ಸೀರಿಯಲಿಂದ ಅರವಿಂದ್ ಸರ್ ಕಾಲ್ ಮಾಡಿ ಹಿಂಗೆ ನಾರದನ ಪಾತ್ರ ಇದೆ ಅಂತ ಹೇಳಿದಾಗ ಐ ವಾಸ್ ವೆರಿ ಎಕ್ಸೈಟೆಡ್. ಯಾಕಂತ ಹೇಳಿದ್ರೆ ಇಷ್ಟು ವರ್ಷ ನಾನು ಫಸ್ಟ್ ಆಫ್ ಆಲ್ ರಾಗಿಣಿ ಪಾತ್ರ, ಹೆಣ್ಣು ಪಾತ್ರ ಮಾಡ್ಕೊಂಬರ್ತಾ ಇದ್ದೀನಿ. ಹುಡುಗನ ಪಾತ್ರ ಮಾಡಿರೋದು ತುಂಬ ಕಮ್ಮಿ ನಾನು ಮಾಡಿದ್ದೀನಿ, ಬಟ್ ತುಂಬ ಕಮ್ಮಿ ನಾನು ಮಾಡಿರೋದು. ಅದರಲ್ಲಿ ನನಗೆ ಇವರು ನಾರದಾಗ ಅಪ್ರೋಚ್ ಮಾಡ್ತಿದ್ದಾರೆ ಒಂದು. ಇನ್ನೊಂದು ಕಾಮಿಡಿಯಲ್ಲಿ ನನಗೆ ಏನೇ ತುಂಬ ಈಸಿ ಆಗಿಬಿಟ್ಟಿತ್ತು ನನಗೆ ಕಾಮಿಡಿ ಜೋನರ್. ಇದರಲ್ಲಿ ನಾರದ ಅಂತಂದರೆ ಫಸ್ಟ್ ಭಾಷೆ ಸ್ಪಷ್ಟವಾಗಿರಬೇಕು, ಅಚ್ಚ ಕನ್ನಡದಲ್ಲಿ ಮಾತಾಡಬೇಕು, ಫುಲ್ ಏನು ಬುಕ್ಕಿಶಾಗಿ ನಾವು ಮಾತಾಡಬೇಕು. ಇಟ್ ವಾಸ್ ಲೈಕ್ ಒಂಥರ ಹೆಂಗೆ ಅಂತ ಹೇಳಿ ಏನೋ ಒಪ್ಕೊಂಡೆ ಇಲ್ಲಿ ಹೊಸ ಥರ ಇರುತ್ತೆ ಅಂತ. ಬಂದ ಮೇಲೆ ಇನಿಷಿಯಲಿ ಐ ಥಿಂಕ್ ಫಾರ್ ಅಬೌಟ್ 4 to 5 ಶೂಟ್ಸ್ ನನಗೊಂದು ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಕಷ್ಟ ಆಯಿತು. ಆಮೇಲೆ ನಾನು ಸ್ವಲ್ಪ ಅದ್ರ ಮೇಲೆ ತುಂಬ ಹೋಮ್ವರ್ಕ್ ಮಾಡಿದೆ. ಹೇಗೆ ನಾನು ಈ ಹಿಂದೆ ರಾಗಿಣಿ ಪಾತ್ರಕ್ಕೆ ಹೋಮ್ವರ್ಕ್ ಮಾಡಿದ್ನೋ, ನಾರದನ್ ಪಾತ್ರಕ್ಕೂ ನಾನು ಹಾಗೆ ಹೋಮ್ವರ್ಕ್ ಮಾಡಿದೆ. ಒಂದಿಷ್ಟು ಪುಸ್ತಕಗಳನ್ನು ಓದಿದೆ, ಭಾಷೆ ಹಿಡಿತ ತಗೊಂಡೆ. ನಾನು ಸ್ಪಷ್ಟತೆ ಬೇಕೇ ಬೇಕು, ಅಂದರೆ ನಾನು ಕಾಂಪ್ರಮೈಸೇ ಆಗಲ್ಲ ಯಾವ ವಿಚಾರದಲ್ಲಾದರೂ. ಇವಾಗ ಹೆಣ್ಣಾಗಿ ನನ್ನನ್ನು ಎಷ್ಟು ಜನ ನೋಡಿದ್ದಾರೆ, ನಾನು ಹೆಂಗೆ ವಿತ್ ನೇಲ್ ಪಾಲಿಶ್ ತನಕನೂ ಎಷ್ಟು ಡಿಟೇಲ್ ಆಗಿರ್ತೀನೋ, ನಾರದನ ವಿಚಾರದಲ್ಲೂ ನಾನು ಅಷ್ಟೇ ಡೀಟೇಲಾಗಿ ಕೆಲಸ ಮಾಡಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ಹಾಗಾಗಿ ಅದೆಲ್ಲ ತುಂಬ ಹೋಮ್ವರ್ಕ್ ಮಾಡಿಕೊಂಡು ಎಟ್ ದಿ ಎಂಡ್ ನಾನು ಯಾವುದೋ ಒಂದು ಹೊರಗಡೆ ಹೋದಾಗ, ನೀವು ಏನ್ರಿ ನಾರದನ ಪಾತ್ರ ಮಾಡ್ತಾ ಇದ್ದೀರಾ, ಹೆಣ್ಣಾಗಿನೂ ಚೆನ್ನಾಗಿ ಮಾಡ್ತೀರಾ, ನಾರದನಾಗಿನೂ ಚೆನ್ನಾಗಿ ಮಾಡ್ತೀರಾ ಅಂತ ಒಂದು ಜನರ ಒಪಿನಿಯನ್ ನನ್ನ ಕಿವಿಗೆ ಬಿದ್ದಾಗ ಅದೊಂಥರ ಖುಷಿ ಅನ್ನಿಸ್ತು ನನಗೆ. ಫಸ್ಟ್ ಆಫ್ ಆಲ್ ಏನು ಗೊತ್ತಾ, ಕಲಾವಿದನಿಗೆ ಎಲ್ಲದೂ ಕಷ್ಟನೇ, ಯಾವುದು ಈಸಿ ಅಂತ ನಾನು ಹೇಳಲ್ಲ. ಬಿಕಾಸ್ ಅವನು ಅಲ್ಲದೇ ಇರೋ ಪಾತ್ರ ಮಾಡ್ತಾನೆ ಅವನು. ಇಟ್ ಈಸ್ ಎಂಡ್ಲೆಸ್. ಕಲಾವಿದನ ಜರ್ನಿ ಒಂಥರ ಎಂಡ್ಲೆಸ್. ಅವನು ಸಾಯೋ ತನಕ ಅಭಿನಯ ಮಾಡಿದ್ರೂ ಈ ಪ್ರಪಂಚದಲ್ಲಿ ಎಷ್ಟು ಜನ ಇದ್ದಾರೆ, ಒಬ್ಬೊಬ್ಬರು ಮನುಷ್ಯ ಒಂದೊಂದು ಕ್ಯಾರೆಕ್ಟರ್ ಹೊಂದಿರೋನು, ಒಬ್ಬೊಬ್ಬನ ಮೇಲೆ ಒಂದೊಂದು ಸಿನಿಮಾ ಮಾಡಿದ್ರು ಆ ಒಂದು ಪಾತ್ರ ನಾವು ಮಾಡಬೇಕಾಗಿ ಬಂದಾಗ ಅದು ಡಿಫ್ರೆಂಟ್ ಪಾತ್ರ. ಆ ಪಾತ್ರದೊಳಗಡೆ ಒಬ್ಬ ಕಲಾವಿದ ಹೋಗಬೇಕು. ಸೊ ಹಾಗಾಗಿ ಕಲಾವಿದನ ಜರ್ನಿ ಒಂಥರ ಎಂಡ್ಲೆಸ್. ಎಲ್ಲ ಪಾತ್ರ ಮಾಡೋಕ್ಕೂ ತುಂಬ ಕಷ್ಟ ಆಗುತ್ತೆ. ಅದರಲ್ಲೂ ಈ ಥರ ಚಾಲೆಂಜಿಂಗ್ ಒಂದು ಹೆಣ್ಣು ಪಾತ್ರ, ಸೀರೆ, ಈ ವಿಗ್ಗು, ಜ್ಯುವೆಲ್ರಿ, ಇಲ್ಲಿ ನೋಡಿ ಕಿತ್ಕೊಂಡು ನಾನು ಎಲ್ಲಿ ಇಟ್ಕೊಂಡಿದ್ದೀನಿ ಅಂತ. ಈ ಜ್ಯುವೆಲ್ರಿದು ಫುಲ್ ಹಿಂಗಿರೋದು, ಈ ಜ್ಯುವೆಲ್ರಿ ಆ್ಯಕ್ಚುಲಿ ಇದು ಫುಲ್ ಕತ್ತಿಗೆ ಹಿಂಗಿರುತ್ತೆ. ಈಗ ಗೊತ್ತಾಗ್ತಾ ಇದೆ ನನಗೆ, ಹಿಂಗಿರುತ್ತೆ. ನನಗೆ ಇದು ಹಾಕ್ಕೊಂಡಿರೋ ತನಕನೂ ಯಾರೋ ಕುತ್ಕೆಚ್ಕೊಂಡು ನಿಂತ್ಕೊಂಡಿದ್ದಾರೆ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ನನಗೆ ಈ ಪಾತ್ರ ಇಷ್ಟು ಒಳ್ಳೆ ರೀತಿಯಲ್ಲಿ ಹೆಸರು ತಂದು ಕೊಟ್ಟಿದೆ, ಇಷ್ಟು ಜನ ಇಷ್ಟಪಡ್ತಾರೆ. ಅಷ್ಟು ಈಸಿಯಾಗಿ ಒಬ್ಬ ಹುಡುಗ ಹೆಣ್ಣು ಪಾತ್ರ ಮಾಡೋದು ಕಷ್ಟ ಅಂತ ಎಲ್ಲರೂ ಹೇಳ್ತಾರೆ. ಓಕೆ,
ಹುಡುಗ ಹೆಣ್ಣು ಪಾತ್ರ ಮಾಡೋದನ್ನು ಜನ ರಿಸೀವ್ ಮಾಡೋದು ಭಾಳ ಕಷ್ಟ. ಇವಾಗ ಈ ಹಿಂದೆ ಇತ್ತದು. ಯಕ್ಷಗಾನದಲ್ಲಿ ಗಂಡ್ಮಕ್ಳು ಹೆಣ್ಣು ಪಾತ್ರ ಹಾಕ್ತಾಯಿದ್ರು, ನಾಟಕಗಳಲ್ಲಿ ಗಂಡ್ಮಕ್ಳು ಹೆಣ್ಣು ಪಾತ್ರ ಹಾಕ್ತಾಯಿದ್ರು, ಎಲ್ಲ ಪ್ಲ್ಯಾಟ್ಫಾರ್ಮ್ಗಳಲ್ಲೂ ಗಂಡು ಮಕ್ಕಳೇ ಹೆಣ್ಣು ಪಾತ್ರ ಹಾಕ್ತಾಯಿದ್ರು. ಬಿಕಾಸ್ ಹೆಣ್ಣು ಮಕ್ಕಳಿಗೆ ಅಲೋ ಮಾಡ್ತಾ ಇರಲಿಲ್ಲ ಹೊರಗಡೆ ಹೋಗಲಿಕ್ಕೆ. ಅಂಥ ವಿಚಾರದಲ್ಲಿ ಇವಾಗ ಅದೆಲ್ಲ ಹೋಗ್ಬಿಟ್ಟಿದೆ, ಗಂಡು ಮಕ್ಕಳು ಹೆಣ್ಣು ಪಾತ್ರ ಹಾಕಲ್ಲ. ಆ ಒಂದು ಅಸಂಪ್ಷನ್, ಗಂಡು ಹೆಣ್ಣು ಪಾತ್ರ ಹಾಕ್ತಾನೆ, ಗಂಡು ಹೆಣ್ಣು ಪಾತ್ರ ಹಾಕಿದರೆ ಗಂಡು ಹೆಣ್ಣೇ ಆಗಿಬಿಡ್ತಾನೆ, ಅದು ಅಸಂಪ್ಷನ್ ಜನರ ತಲೆ ಕೂತ್ಬಿಟ್ಟಾಗ ಇದು ನಾನು ಅದರಿಂದ ಹೊರಗಡೆ ಬಂದು ಹೋರಾಡಿ ಮಾಡೋದಿದೆಯಲ್ಲ, ಇಟ್ ಈಸ್ ವೆರಿ ಚಾಲೆಂಜಿಂಗ್. ಅದನ್ನು ಒಳ್ಳೆ ರೀತಿಯಲ್ಲಿ ಇವಾಗ ಒಂದು ರಸ್ತೆಯಲ್ಲಿ ನೀವು ಈ ಕಡೆ ತುಂಬ ಸೈಡಿಗೆ ಹೋದರೆ ಡ್ರೈನೇಜಿಗೆ ಬಿದ್ದುಬಿಡ್ತೀರಾ, ತುಂಬ ಸೆಂಟ್ರಲ್ ಹೋದರೆ ಗಾಡಿ ಹೊಡ್ಕೊಂಡು ಹೋಗ್ಬಿಡುತ್ತೆ. ಎಲ್ಲಿ ಓಡಾಡಬೇಕು ಅನ್ನೋದು ಒಂದು ಬ್ಯಾಲೆನ್ಸ್ ಮಾಡಿ ಹೋಗಬೇಕು. ಸೊ ಈ ಒಂದು ಪಾತ್ರ ನಾನು ಅಷ್ಟೇ ಬ್ಯಾಲೆನ್ಸಿಂಗಲ್ಲಿ ತೊಗೊಂಡು ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಇಟ್ ಈಸ್ ವೆರಿ ಟಫ್. ನಮಗೆ ಕಲಾವಿದರಿಗೆ ಏನು ಗೊತ್ತಾ, ನಾವು ಮಾಡಿರೋದು ಇವಾಗ ಹಿಂದೆ ಏನೋ ನಾವು ಮಾಡಿರ್ತೀನಲ್ವ, ಅದನ್ನು ಆವಾಗ ನಾನು ನೋಡಿರ್ತೀನಿ. ಆಫ್ಟರ್ ಸಮ್ ಟೈಮ್ ನಾನು ನೋಡಲ್ಲ. ಬಿಕಾಸ್ ನನಗೆ ಸರಿಗಿಂತ ಹೆಚ್ಚಾಗಿ ತಪ್ಪುಗಳೇ ಕಾಣಿಸುತ್ತೆ. ಇದನ್ನು ಹಿಂಗೆ ಮಾಡಬಾರ್ದಾಗಿತ್ತು, ಇದನ್ನು ಇನ್ನೂ ಈ ಥರ ಮಾಡಬೇಕಾಗಿತ್ತು ಅಂತ. ಸೊ ನಾನು ತುಂಬ ಹಳೇದನ್ನ ಏನು ಮಾಡ್ತೀನಿ, ನಂಗೆ ತಪ್ಪೇ ಕಣ್ಮುಂದೆ ಕಾಣಿಸ್ತಾ ಇರುತ್ತೆ. ಹೊಸದಾಗಿ ನಾವೇನೋ ಮಾಡಿದಾಗ ಹೊಸತನಕ್ಕೆ ಅಪ್ರಿಷಿಯೇಷನ್ ಸಿಗೋದಿದೆಯಲ್ಲ, ಅಲ್ಲಿ ನಾವು ಗೆದ್ವಿ ಅಂತ ಅನ್ಬೋದು. ನೀವು ಅದು ಮಾಡಿದ್ರಿ, ಚೆನ್ನಾಗಿತ್ತು, ಫೈನ್. ಅದನ್ನು ನಾನು ಮಾಡಿದ್ದಕ್ಕೆ ಇವಾಗ ನಾನು ಮಾಡ್ತಾ ಇರೋದು. ಇವಾಗ ಮಾಡೋದು ಹೆಂಗೆ ಮಾಡ್ತೀನಿ, ಈ ಪಾತ್ರಕ್ಕೆ ಎಷ್ಟು ಜಸ್ಟಿಸ್ ಕೊಡ್ತೀನಿ, ಅದು ಇಂಪಾರ್ಟೆಂಟು. ಫಸ್ಟ್ ಆಫ್ ಆಲ್ ಈ ಪಾತ್ರ ಒಪ್ಕೊಂಡಾಗ ಸರ್, ನಾನು ಫ್ರಮ್ ದ ಡೇ ಫಸ್ಟ್, ನಾರದ ಅಂತ ಹೇಳಿದರೆ ಅವರೊಬ್ಬರು ಶ್ರೇಷ್ಠ ಬ್ರಾಹ್ಮಣ, ನನಗೆ ಅದು ತಲೆಯಲ್ಲಿತ್ತು. ಸೊ ಈ ಪಾತ್ರ ನಾನು ಮಾಡ್ತಾಯಿದ್ದೀನಿ, ಮೈ ಮೇಲೆ ಜನಿವಾರ ಹಾಕ್ಕೊಳ್ತಾ ಇದ್ದೀನಿ ಈ ಪಾತ್ರಕ್ಕೆ ಅಂತ ಅಂದಾಗ, ನಾನು ಪ್ರತಿದಿನ ಈ ಶೂಟಿಂಗಿಗೆ ನಾನು ಬರಬೇಕಾದ್ರೆ ಅದು ಎಷ್ಟು ಗಂಟೆ ಕಾಲ್ ಟೈಮ್ ಆದರೂ ಆಗಿರಲಿ, ತಣ್ಣೀರು ಸ್ನಾನ ಮಾಡಿಕೊಂಡೆ ನಾನು ಬರೋದು. ಫ್ರಮ್ ದಿ ಡೇ ಫಸ್ಟ್, ನಾನು ಯಾವತ್ತಿಂದ ನಾರದನ ಪಾತ್ರ ಹಾಕಿದ್ನೋ ಅವತ್ತಿಂದ ಇಲ್ಲಿ ತನಕ ಪಾತ್ರ ಹಾಕೋ ದಿನ, ಶೂಟಿಂಗ್ ದಿನ ತಣ್ಣೀರು ಸ್ನಾನ ಮಾಡಿಕೊಂಡೆ ನಾನು ಬರೋದು. ಆಮೇಲೆ ಶೂಟಿಂಗ್ ಇರೋ ತನಕ ನಾನು ನಾನ್ ವೆಜ್ ತಿನ್ನಲ್ಲ. ಶೂಟಿಂಗಿಗೆ ಹೋಗಬೇಕಾದ್ರೆ ಆ ಪಾತ್ರ ತೆಗೆದ್ಮೇಲೆ ಹೋಗುವಾಗ ತಿಂತೀನಿ, ಬಟ್ ಶೂಟಿಂಗಿಗೆ ನಾನು ಬರಬೇಕಾದ್ರೆ ನಾನು ನಾನ್ ವೆಜ್ ತಿನ್ನೋದೇ ಇಲ್ಲ ಬೈ ಎನಿ ಚಾನ್ಸ್. ಅವತ್ತಿಂದ ಇವತ್ತಿನ ತನಕನೂ ಅದು ನಾನು ಪಾತ್ರಕ್ಕೆ ಕೊಡ್ತಿರೋವಂಥ ಒಂದು ಮರ್ಯಾದೆ. ನನಗೆ ತುಂಬಾ ಸಂತೋಷ ಆಯಿತು ಸರ್. ಯಾಕಂತ ಹೇಳಿದರೆ ತುಂಬ ಜನ ಆರ್ಟಿಸ್ಟ್ಗಳು ನಾರದನ ಪಾತ್ರ ಮಾಡಿದ್ದಾರೆ. ಇವಾಗ ಇಫ್ ಯು ಡೂ ಸಮಥಿಂಗ್ ಅಂತ ಅಂದಾಗ ಜನ ಸ್ಟಾರ್ಟ್ಸ್ ಕಂಪೇರಿಂಗ್, ಯಾವ ಥರ ಆಗಿಲ್ಲ ಬಿಡು ಅಂತ ಹೇಳಿ. ಬಟ್ ನಾವು ಯಾರ ಥರ ಆಗಿಲ್ಲ ಅಂತ ಅಂದ್ರೂ ಅಟ್ಲೀಸ್ಟ್ ನಾರದ ಅನ್ನಿಸ್ಬೇಕಾ, ಬೇರೆಯವ್ರ ಥರ ಆಗಿಲ್ಲ ಸಾಧ್ಯನೇ ಇಲ್ಲ. ನೋಡಿ, 3 ವಜ್ರಗಳು ಅನ್ನೋ ಒಂದು ಸಿನಿಮಾದಲ್ಲಿ ಅಣ್ಣವರು ನಾರದನ ಪಾತ್ರ ಹಾಕಿದ್ದಾರೆ. ಆ್ಯಂಡ್ ನಾರದ ವಿಜಯದಲ್ಲಿ ಅನಂತ್ನಾಗ್ ಸರ್ ಹಾಕಿದ್ದಾರೆ. ಅವ್ರನ್ನೆಲ್ಲ ನಾವು ಎಲ್ಲೂ ಕೂಡ ಟಚ್ ಮಾಡೋಕ್ಕಾಗಲ್ಲ. ಅವರು ಅಷ್ಟರ ಮಟ್ಟಿಗೆ ಆ ಪಾತ್ರಕ್ಕೆ ಜಸ್ಟಿಸ್ ಕೊಟ್ಬಿಟ್ಟಿದ್ದಾರೆ. ಸೊ ಇವಾಗ ನಮ್ಮ ಹಂತದಲ್ಲಿ, ಇವಾಗ ನಾವು ಎಲ್ಲಿ ಫ್ರಮ್ ಝೀರೋಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಲ್ಲ, ನಮ್ಮ ಹಂತದಲ್ಲಿ ನಾನು ಜಸ್ಟಿಸ್ ಕೊಡಬೇಕು ಅನ್ನೋದು ನನ್ನ ಒಂದು ಆಸೆ. ಸೊ ನಾನು ಅದನ್ನು ಹಂತವಾಗಿ ನಾನು ಮಾಡ್ತಾಯಿದ್ದೀನಿ. ಐ ಆಮ್ ಪರ್ಫೆಕ್ಟಾಗಿ ಮಾಡ್ತಾಯಿದ್ದೀನಿ ಅಂತ ನಾನು ಹೇಳಲ್ಲ, ಹಂತವಾಗಿ ನಾನು ಮಾಡ್ತಾಯಿದ್ದೀನಿ. ನನಗೆ ತುಂಬ ಸಂತೋಷ ಕೊಡ್ತಾಯಿದೆ. ಬಿಕಾಸ್ ನನ್ನ ಅಸಂಪ್ಷನ್ ಇದ್ದಿದ್ದೇ ಬೇರೆ. ನಾರದ ಕಂತ್ರಿ ಕೆಲಸ ಮಾಡ್ತಾರೆ, ಅಲ್ಲಿಂದ ಇಲ್ಲಿಗೆ ತಂದಿಡ್ತಾರೆ, ಇಲ್ಲಿಂದ ಅಲ್ಲಿ ತಂದಿಡ್ತಾರೆ. ಬಟ್ ನಾರದನ ಪಾತ್ರಕ್ಕೆ ಸಿಗ್ತಾ ಇರೋ ಡೈಲಾಗ್, ಬರಿತಾ ಇರೋ ಡೈಲಾಗ್ ಇದೆಯಲ್ಲ, ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ನನಗೆ ಎಷ್ಟೋ ಸಲ ಅನಿಸುತ್ತೆ, ಈ ಮನುಷ್ಯನಿಗೆ ಎಲ್ಲ ದೇವತೆಗಳು ಉಗುಳುತ್ತಾರೆ, ಎಲ್ಲ ದೇವರುಗಳು ಕರೆದ್ಬಿಟ್ಟು ಬೈತಾರೆ, ಆದರೂ ಇವನ್ನೆಲ್ಲೋ ಒಂದು ಕಡೆ ಸುಮ್ಮನಾಗ್ಬಿಟ್ರೆ, ಆಯ್ತು ಬಿಡಿ ನಾನು ಮಾಡಲ್ಲ ಅಂತ ಸುಮ್ಮನಾಗ್ಬಿಟ್ರೆ ಲೋಕ ಕಲ್ಯಾಣ ಆಗೋದೇ ಇಲ್ಲ. ಇವ್ರು ಅಷ್ಟೆಲ್ಲ ಮಾಡೋದು ಲೋಕ ಕಲ್ಯಾಣಕ್ಕೋಸ್ಕರ ಅನ್ನಿಸ್ಕೊಂಡು ಬೈಸ್ಕೊಂಡು ಯಾರೇನಾದರೂ ಅನ್ನಲಿ, ನಾನು ಮಾಡೋದು ಲೋಕ ಕಲ್ಯಾಣ ಅಂತ ಮಾಡೋ ಅಂಥ ಒಂದು ಪಾತ್ರ ಇದೆಯಲ್ಲ ಸರ್, ಅದನ್ನು ನಾನು ಮಾಡ್ತಾಯಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ನಿಜವಾಗ್ಲೂ ಹೆಮ್ಮೆ ಆಗ್ತದೆ ನನಗೆ. ಅವ್ರು ಇವಾಗ ಸ್ವಲ್ಪ ದಿನದಿಂದ ಶಿವನ ಪಾತ್ರ ಮಾಡ್ತಾ ಇದ್ದಾರೆ. ನಾನು ಅವ್ರನ್ನ ಶಿವನ ಅಟೈರಲ್ಲಿ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಿಲ್ಲ. ಅವ್ರನ್ನ ಇವಾಗ ಶಿವ ಇಲ್ಲಿ ಬಂದು ಹಳ್ಳಿ ಜನರೊಟ್ಟಿಗೆ ಇರೋದು ಆ್ಯಕ್ಟ್ ಮಾಡ್ತೀನಿ. ಅವರ ಒಂದು ಇದು ಹಳ್ಳಿಯಾಗಿರೋದು ಹೆಂಗೆ ಆ್ಯಕ್ಟ್ ಮಾಡ್ತಾರೆ, ಶಿವನ ಒಂದು ಟ್ರಾನ್ಸಾಕ್ಷನ್ ಏನಿದೆಯೋ ಅದು ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ನನಗೆ. ಹಳ್ಳಿ ಜನ ಥರ ಇದ್ದಾಗ ಫುಲ್ ಅವರು ಹಿಂಗೆ ಕಾಟ್ಲೆ ಥರ ಮಾತಾಡಿಕೊಂಡು ಸಡನ್ನಾಗಿ ಶಿವ ಆದಾಗ ಅವರಲ್ಲಿರುವಂಥ ಒಂದು ಸೀರಿಯಸ್ನೆಸ್ಸು ಅದು ನನಗೆ ತುಂಬ ಇಷ್ಟ ಆಗ್ತದೆ. ಆಮೇಲೆ ಕಂಫರ್ಟೇಬಲ್ ವರ್ಕಿಂಗ್ ವಿತ್ ಹಿಮ್. ನಮ್ಮ ಟೋಟಲ್ ಟೀಮ್ ಏನಿದೆಯೋ ತುಂಬ ಕಂಫರ್ಟೇಬಲ್ ಆಗಿದೆ. ಪಾರ್ವತಿ ಸ್ವೀಟ್ ಹಾರ್ಟ್ ಅವರು. ಯಾಕಂತ ಹೇಳಿದರೆ ಫ್ರಮ್ ದಿ ಡೇ ಫಸ್ಟ್ ನರದ್ರೆ ಹೆಣ್ಣು ಪಾತ್ರ ಹೇಗೆ ಮಾಡ್ತೀರಾ ಆ ಥರ ಕೇಳ್ತಾಯಿದ್ರು. ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಅಂದರೆ ಅವರಲ್ಲಿ ಅಗ್ರೆಷನ್ ಒಂದು ಆ್ಯಕ್ಟ್ ಮಾಡಬೇಕಾದ್ರೆ ಕೆಲವೊಂದು ಸಲ ಅವರು ದೇವಿ ಅವರೇ ದೇವಿ ಅಂತ ಅಂದ್ಕೊಳ್ತಾರೆ. ಸೊ ಅವರಲ್ಲಿ ಏನೋ ಒಂದು ಡಿವೈನ್ ಪವರ್ ಇದೆ. ತ್ರಿಶೂಲ್ ಸರ್ ಎಲ್ಲ ಒಬ್ಬ ಆರ್ಟಿಸ್ಟಿಗೆ ಆ ಥರ ಒಬ್ಬ ಡೈರೆಕ್ಟರ್ ಬೇಕು. ಬಿಕಾಸ್ ನಾನು ಸ್ಟಾರ್ಟಿಂಗಲ್ಲಿ ಹಂಗಲ್ರಿ ನಾರದ್ರೆ ಅಂತ ಅವ್ರು ಅಲ್ಲಿಂದನೇ ಹೇಳಿದಾಗ ನಂದೇನೋ ಒಂದು ತಪ್ಪಾಗತ್ತೆ.
ನಾನು 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 ಅವ್ರನ್ನ ಕೇಳ್ತಾ ಇರ್ತೀನಿ ಸರ್, ಹಂಗ ಸರ್ ಅಂತ ಹೇಳಿದಾಗ ನೀವು 101 ಸಲ ಕೇಳಿದ್ರೂ 101 ಸಲಿನೂ ಹೇಳ್ಕೊಡೋ ಅಂತ ಡೈರೆಕ್ಟರ್ ಅವರು ತ್ರಿಶೂಲ್ ಸರ್. ಇದು ಹೀಗಲ್ಲ ಹೀಗೆ ಸರ್, ಇದು ಯಾಕೆ ಹೀಗೆ ಅಂತಲೂ ಬೇಕಾದ್ರೆ ನೀವು ಅವ್ರ ಹತ್ರ ಕಂಫರ್ಟೇಬಲ್ ಆಗಿ ಕೇಳ್ಬೋದು, ಬೇಕಾದ್ರೆ ಅವ್ರು ಅಷ್ಟು ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಇದು ಹೀಗೆ ಅಂತ ಹೇಳಿ. ಸೊ ನನಗೆ ಕಂಫರ್ಟೇಬಲ್ ಆಗಿದೆ, ಅವ್ರ ಹತ್ರ ನಾನು ತುಂಬ ಕಲ್ತಿದ್ದೀನಿ ನಾರದನ ಪಾತ್ರದಿಂದ. ಸರ್ ಅದೇ ಸರ್, ಇದು ನನಗೆ ಹೆಂಗಾಗತ್ತೆ ಅಂದರೆ ಈ ಶೂಟಿಂಗಲ್ಲಿ ಮಜಾ ಮಾಡ್ಕೊಂಡಿರ್ತೀನಿ. ಇವಾಗ ಒಂದಿಷ್ಟು ಗ್ಯಾಂಗ್ಗಳಿಲ್ಲ, ನಮ್ಮ ದೇವತೆಗಳ ಗ್ಯಾಂಗ್ ಇಲ್ಲ ಇವಾಗ, ಇವಾಗೊಂದು ಸ್ವಲ್ಪ ದಿನದಿಂದ ಇಲ್ಲ. ನಾವು ಇದ್ವಿ ಅಂದರೆ ಬನ್ನಿ ಶೂಟಿಂಗಿಗೆ ಅಂತ ಇವ್ರು ಬಾಯ್ ಬಡ್ಕತ್ತಾ ಇರಬೇಕು, ನಾವು ಮಾತಾಡ್ತಾನೆ ಇರ್ತೀವಿ. ಇಲ್ಲಿ ಬಂದಾಗಿಂದ ಹೋಗೋ ತನಕನೂ ಸರ್ ನಾನು ಸ್ಕ್ರಿಪ್ಟಲ್ಲಿರೋ ಡೈಲಾಗ್ ಎಷ್ಟು ಹೇಳ್ತೀನೋ ಎಲ್ಲೋ ಗೊತ್ತಿಲ್ಲ, ಇಲ್ಲಿ ಅಷ್ಟು ಹಲ್ಟೆ ಹೊಡೆದಿರ್ತೀನಿ, ನಾನು ಅಷ್ಟು ಜನರ ಹತ್ರ ಮಾತಾಡಿರ್ತೀನಿ. ಎವ್ರಿ ಒನ್, ನಾನು ಪ್ರತಿಯೊಬ್ಬರನ್ನು ನಾನು ಮೆನ್ಷನ್ ಮಾಡಿ ಹೇಳಬೇಕು ಅಂತ ಹೇಳಿದರೆ, ನಮ್ಮ ಪ್ರೊಡ್ಯೂಸರ್ ಸರ್ಗಳಿಂದ ಹಿಡಿದು ಇಬ್ಬರಿದ್ದಾರೆ, ಅರವಿಂದ್ ಸರ್ ಆ್ಯಂಡ್ ಶ್ರೀನಿವಾಸ್ ಸರ್, ಅವರಿಂದ ಹಿಡಿದು ನಮ್ಮ ಇವ್ರ ಮ್ಯಾನೇಜರ್ ವಿಜಯ್ ಸರ್, ಅವರಿಗೂ ನಾನು ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಟಾಗ್ಬಿಟ್ಟಿದ್ದೀನಿ. ಹಿಂಗೆ ಆಗಲ್ಲ ರೀ, ಅವರು ಡೇಟ್ ಕೊಡ್ರಿ ಸರ್, ಇವತ್ತಿಲ್ಲ ಜಾಸ್ತಿ ಹಿಂಗೆ ಕೊಡ್ರಿ ಇಲ್ಲ ಸರ್, ಟಾರ್ಚರ್ ಕೊಟ್ಟಾಗ್ಬಿಟ್ಟಿದ್ದೀನಿ. ಬಟ್ ಆ ಮನುಷ್ಯನಲ್ಲಿ ಖುಷಿ ಏನಂದರೆ, ನೀವು ಏನೇ ಟಾರ್ಚರ್ ಕೊಡಿ ಕುತ್ಕೆ ಬೇಕಾದ್ರೆ ಹಿಚ್ಕಿ ನಗು ಮುಖ ಇರುತ್ತೆ, ಅದೊಂದು ಖುಷಿ. ಅವ್ರ ಜೊತೆ ಕಂಫರ್ಟೇಬಲ್ ಆಗಿರೋಕ್ಕೆ ನಾನು ಯಾರ ಜೊತೆ ಎಷ್ಟು ಜಗಳ ಮಾಡ್ತೀನಿಲ್ಲ ಗೊತ್ತಿಲ್ಲ, ಅರವಿಂದ್ ಸರು ಮತ್ತು ನಮ್ಮ ಮ್ಯಾನೇಜರ್ ವಿಜಯ್ ಸರ್ ಹತ್ರ ಸಿಕ್ಕಾಪಟ್ಟೆ ಜಗಳ ಆಡ್ತೀನಿ. ನಾನು ಅರವಿಂದ್ ಸರಿಗೆ ಹೇಳ್ತಾಯಿರ್ತೀನಿ, ಏನು ಸರ್ ನಾವು ಗಂಡ ಹೆಂಡತಿ ಥರ ಕಿತ್ತಾಡ್ತೀವಲ್ಲ ಸರ್ ಅಂತ ಹೇಳಿ. ಸೊ ಅಷ್ಟು ಕಿತ್ತಾಡ್ತೀನಿ, ಅಷ್ಟು ಕಿತ್ತಾಡಿದ್ರೂ ನಾವು ಮತ್ತೆ ಮುಖಾಮುಖಿ ಆದಾಗ ಅದೇ ಫ್ರೆಶ್ ಆ ಫೀಲ್ ಇರುತ್ತೆ. ಟೋಟಲ್ ಟೀಮ್ ಹೇಗಿದೆ ಅಂತ ಅಂದರೆ, ಒಂದು ಗೋವಾ ಟ್ರಿಪ್ಪಿಗೆ ಹೋದಂಗೆ ಇರುತ್ತೆ. ಶ್ರೀದೇವಿ ಮಹಾತ್ಮೆ ಸೆಟ್ಟಲ್ಲಿ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡೋದು ಗೋವಾ ಟ್ರಿಪ್ಪಿಗೆ ಹೋದಂಗೆ ಇರುತ್ತೆ, ಅಷ್ಟು ಕಂಫರ್ಟೇಬಲ್. ನಮ್ಮ ಟೆಕ್ನಿಷಿಯನ್ಸ್ ಟೀಮ್, ನಮ್ಮ ಸದ್ದಾಮ್ ಆಗಿರ್ಬೋದು, ಪ್ರತಿಯೊಬ್ಬರು, ನಮ್ಮ ಕ್ಯಾಮ್ರಾಮನ್ ಮನು ಸರ್ ಆಗಿರ್ಬೋದು, ಎಲ್ಲರೂ ತುಂಬ ಕ್ಯಾಶುವಲ್. ನಾನು ಸೆಟ್ಟಿಗೆ ಹೋದೆ ಅಂತಂದರೆ ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡೋಕ್ಕಿಂತ ಕ್ಯಾಮ್ರಾ ಹಿಂದೆನೇ ಜಾಸ್ತಿ ಆ್ಯಕ್ಟ್ ಮಾಡ್ತಾ ಇರ್ತೀನಿ. ಸೊ ಐ ಆಮ್ ವೆರಿ ಹ್ಯಾಪಿ ಟು ವರ್ಕಿಂಗ್ ವಿತ್ ದಿಸ್ ಟೀಮ್. ಹಕೀಮ್ ಬಾಯ್ ಇವರು ತುಂಬ ಅದ್ಭುತವಾಗಿ ಮೇಕಪ್ ಮಾಡ್ತಾರೆ, ಅಷ್ಟೇ ಪೇಷನ್ಸಿಂದ ಮೇಕಪ್ ಮಾಡ್ತಾರೆ. ಅವ್ರು ಹಾಕೋ ಒಂದೊಂದು ಹಾಡುಗಳು ಮೊಬೈಲಲ್ಲಿ ಮೇಕಪ್ಪಲ್ಲಿ ಆರಾಮಾಗಿ ಕೂತ್ಕೊಳ್ಳೋ ಥರ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಡಿಟೇಲಿಂಗಾಗಿ ಮೇಕಪ್ ಮಾಡಿದ್ದಾರೆ. ಬಿಕಾಸ್ ನನಗೆ ಕಾಂಪ್ರಮೈಸ್ ಆಗೋದೇ ಇಲ್ಲ ಮೇಕಪ್ಪಲ್ಲಿ. ನಾರದನ ಪಾತ್ರನೂ ಅಷ್ಟೇ, ಆ ವಿಗ್ಗೆ ಒಂಥರ, ಈ ವಿಗ್ಗೆ ಒಂಥರ. ಎಷ್ಟು ಜನ ಆರ್ಟಿಸ್ಟ್ ಇದ್ರೂ ಅದೇ ಪೇಷನ್ಸಲ್ಲಿ ಅದೇ ಥರ ಮೇಕಪ್ ಮಾಡ್ತಾರೆ. ಹೆಡ್ಸ್ ಆಫ್ ಕಣ್ರಿ ಹಕೀಮ್ ಬಾಯ್, ಹೆಡ್ಸ್ ಆಫ್, ಕಂಗ್ರ್ಯಾಚುಲೇಷನ್, ಸೂಪರ್. ಇಷ್ಟು ಒಳ್ಳೆ ಇವಾಗ ತುಂಬ ಕತೆಗಳು ನಾವು ನೋಡ್ತಾ ಇರ್ತೀವಿ ಸೀರಿಯಲಲ್ಲಿ, ಗಂಡ ಹೆಂಡತಿ ಜಗಳ, ಅತ್ತೆ ಸೊಸೆ ಜಗಳ, ಆ ಜಗಳ ಚಾಕು ತೊಗೊಂಡು ಚುಚ್ಚು ಅದು ಮಾಡು, ಫೈನ್, ಅದೆಲ್ಲ ಒಂದು ಸೋಷಿಯಲ್ ಇದರಲ್ಲಿ ಹೋಗ್ತಾ ಇರುತ್ತೆ. ಬಟ್ ಇದು ಏನಕ್ಕೆ ನೋಡಬೇಕು ಅಂತ ಹೇಳ್ತೀನಿ ಅಂತ ಅಂದರೆ, ಚಿಕ್ಕ ಮಗುವಿಂದ ಹಿಡಿದು ಏಜ್ ಆದವ್ರ ತನಕನೂ ಕೂತ್ಕೊಂಡು ನೋಡೋ ಅಂತ ಒಂದು ಸೀರಿಯಲ್. ಫಸ್ಟ್ ಆಫ್ ಆಲ್ ಫ್ಯಾಮಿಲಿ ಓರಿಯೆಂಟೆಡ್ ಸೀರಿಯಲ್ಲು. ಆಮೇಲೆ ನಾವು ಹಿಂದೆ ಕೇಳಿರ್ತೀವಲ್ಲ ಕೆಲವೊಂದು ಕತೆಗಳು, ಅದನ್ನು ಮಕ್ಕಳಿಗೆ ತೋರಿಸ್ಬೋದು. ನೋಡಿ ಇದು ಆ್ಯಕ್ಚುಯಲ್ ಕತೆ, ಇದರಲ್ಲಿ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಳೋ ಅಂಥದ್ದು ತುಂಬ ಇದೆ ಈ ಸೀರಿಯಲಿಂದ. ಸೊ ಹಾಗಾಗಿ ಇದೊಂದು ಒಳ್ಳೆ ಸೀರಿಯಲ್, ಪ್ರತಿಯೊಬ್ಬರು ಕುತ್ಕೊಂಡು ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡೋ ಅಂಥ ಸೀರಿಯಲ್ಲು. ಇದು ಒಂದೇ ಜಾತಿ ಸಮುದಾಯ ಅದ್ರ ಬಗ್ಗೆ ನಾನೇನು ಹೇಳ್ತಾ ಇಲ್ಲ, ಎಲ್ಲರೂ ಪ್ರತಿಯೊಬ್ಬರು ಕುತ್ಕೊಂಡ್ಬಿಟ್ಟು ನೋಡೋ ಅಂಥ ಸೀರಿಯಲ್. ನಾನು ತುಂಬ ಸಂತೋಷದಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನನ್ನ ಎಲ್ಲ ಫ್ಯಾನ್ಸ್ಗಳು ಅಷ್ಟೇ ನನ್ನನ್ನು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಒಬ್ಬ ಕಲಾವಿದ ಒಂದು ಪಾತ್ರೆಯಿಂದ ಇನ್ನೊಂದು ಪಾತ್ರ ಹಾಕಿದಾಗ ನೀವು ಎಷ್ಟು ಚೆನ್ನಾಗಿ ನನ್ನನ್ನು ನಿಮ್ಮನೆ ಮಗನ ಥರನೇ ಅಂದರೆ ತುಂಬ ಚೆನ್ನಾಗಿ ರಿಸೀವ್ ಮಾಡಿದ್ದೀರಾ. ಅದು ನನಗಂತೂ ತುಂಬ ಹೆಮ್ಮೆ ಇದೆ. ಇನ್ನೂ ನನ್ನ ಜೀವನದಲ್ಲಿ ಇನ್ನೂ ವಿಭಿನ್ನ ಪಾತ್ರಗಳು ಹಾಕಬೇಕು ಅಂತ ಅನಿಸಿದ್ದು ನಾರದನ ಪಾತ್ರ ಹಾಕಿದ ಮೇಲೆ, ಅದಕ್ಕೆ ನೀವು ಕೊಟ್ಟಿರೋ ಸಪೋರ್ಟಿಂದ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಪ್ರತಿಯೊಬ್ಬರು ಪ್ರತಿದಿನ ಸಂಜೆ 7 ಗಂಟೆಗೆ ಶ್ರೀದೇವಿ ಮಹಾತ್ಮೆ ಸೀರಿಯಲ್ನ ನಿಮ್ಮ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ನೋಡೋದನ್ನು ದಯವಿಟ್ಟು ಮರಿಬೇಡಿ. ಯಾಕಂತ ಹೇಳಿದರೆ ದೇವಿ ಮಹಾತ್ಮೆ ಒಂದಲ್ಲ ಎರಡಲ್ಲ ಹೋಗ್ತಾನೇ ಇರುತ್ತೆ. ದೇವಿ ಮಹಾತ್ಮೆಗಳು ಗೊತ್ತಾಗಬೇಕು ಅಂತ ಅಂದರೆ ಶ್ರೀದೇವಿ ಮಹಾತ್ಮೆ ಸೀರಿಯಲ್ ನೋಡಿ. ಆ್ಯಂಡ್ ಥ್ಯಾಂಕ್ಸ್ ಟು ರೇಡಿಯೋ ಸಿಟಿ ಟೀಮ್. ನಾನು ನಿಮ್ಮ ಜೊತೆ ಎಷ್ಟೋ ವರ್ಷದಿಂದ ಪರಿಚಯ ಇದ್ದೀನಿ, ನನ್ನ ಹತ್ರ ಮಾತಾಡ್ತಾ ಇದ್ದೀನಿ, ಅಷ್ಟು ಕಂಫರ್ಟೇಬಲ್ ಇದ್ದೀರಾ ನೀವು ಕೂಡ. ಥ್ಯಾಂಕ್ ಯು ಸೊ ಮಚ್. ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್.